ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮುಖ್ಯವಾಗಿ ತುಂಗಭದ್ರಾ ನದಿಯ ವಿಚಾರ. ತುಂಗಭದ್ರಾ ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನದ ಋಣ, ಯಾವ ಋಣವನ್ನು ತೀರಿಸಿದ್ರೂ ಕೂಡ ಅನ್ನದ ಋಣವನ್ನ ತೀರಿಸಬೇಕು ಅಂತಾರೆ ಹಿರಿಯರು. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಿನ್ನೋ ಅನ್ನವೇ ವಿಷವಾಗ್ತಾ ಇದೆ. ಜೀವ ಜಲವೇ ಹೊಗೆಯಾಡದ ಬೆಂಕಿಯಾಗಿದ್ದು ಭತ್ತವೇ ಭಸ್ಮವಾಗ್ತಾ ಇದೆ. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯ ಮೂಲಕ ಕಲ್ಯಾಣದ ಕಣ್ಣೀರನ್ನ ಒರೆಸೋದಕ್ಕೆ ಮುಂದಾಗಿದೆ. ಇದು ಇವತ್ತು ನಾವೇನ್ ನೋಡ್ತಾ ಇದೀವಲ್ಲ ವೀಕ್ಷಕರ, ಇದು ತುಂಗಭದ್ರೆ ನೀರಲ್ಲ, ಇದು ತುಂಗಭದ್ರೆಯ ಕಣ್ಣೀರು. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನ. ಕಣ್ಣೀರು ಇದು ಕಲ್ಯಾಣ ಕರ್ನಾಟಕದ ಕಣ್ಣೀರ ಕತೆ. ತಿನ್ನೋ ಅನ್ನವೇ ವಿಷವಾಗುತ್ತಿರೋ ವ್ಯತೆ. ಜನರ ಜೀವವನ್ನ ಉಳಿಸಿ ಮನಕುಲವನ್ನ ಕಾಪಾಡಬೇಕಿದ್ದ ನೀರು ವಿಷವಾದ ಕಹಾನಿ. ಜನರು ತಿನ್ನೋ ಆಹಾರವೇ ಹಾಲಾಹಲವಾಗುತ್ತಿರುವ ಹೊತ್ತಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಗಭದ್ರಾ ನದಿಯ ಹಾದಿಗುಂಟ ಹೊರಟು ರಾಜ್ಯದ ಜೀವಂತ ಸಮಸ್ಯೆಯೊಂದನ್ನ ಹೊತ್ತು ತಂದಿದೆ. ಕಲ್ಯಾಣದ ಕಣ್ಣೀರು ತುಂಗಭದ್ರಾ ಅಭದ್ರ. ತಿನ್ನೋ ಅನ್ನವೇ ವಿಷವಾದ್ರೆ ಜಗತ್ತು ಉಳಿಯುತ್ತಾ? ಫ್ಯಾಕ್ಟರಿಗಳು, ಸುತ್ತಮುತ್ತ ಇರುವಂತಹ ಫ್ಯಾಕ್ಟರಿಗಳ ಕಲುಷಿತವಾದಂತಹ ಆ ಕೆಮಿಕಲ್ ನೀರು ಹೇಗೆ ಮೋರಿಗಳ ಮೂಲಕ ನದಿಯನ್ನ ಸೇರುತ್ತಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಅದ್ಭುತವಾದ ಜಲಧಾರೆ ಬರ್ತಾ ಇದೆಯಲ್ಲ, ಕಬ್ಬಗಿನ ವಿಷದಂಥ ನೀರು. ಭಾರತ ವಸುದೈವ ಕುಟುಂಬದ ಸೂತ್ರವನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿರುವ ಪರಂಪರೆ. ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಆಹಾರಕ್ಕೆ ದೇವರ ಸ್ಥಾನಮಾನವಿದೆ. ಊಟಕ್ಕೆ ಕುಳಿತವರನ್ನ ಎಬ್ಬಿಸೋದು ಶಾಪಕ್ಕೆ ಸಮಾನ ಅನ್ನೋ ವಾಡಿಕೆ ಇದೆ. ಇಂತಹ ಶಾಸ್ತ್ರ ಸಂಪ್ರದಾಯಬದ್ಧ ನಾಡಿನಲ್ಲಿ ಇದೀಗ ಅನ್ನವೇ ವಿಷವಾಗ್ತಿದೆ. ಕರ್ನಾಟಕದ ಭತ್ತದ ಕಣಜ ಅಂದ್ರೆ ಕೊಪ್ಪಳ. ಕೇವಲ ಕೊಪ್ಪಳ ಮಾತ್ರವಲ್ಲ, ಪಕ್ಕದ ವಿಜಯನಗರ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಶಿವಮೊಗ್ಗ ಜಿಲ್ಲೆಗಳಿಗೂ ತುಂಗಭದ್ರಾ ನದಿಗಳೇ ಜೀವಧಾರೆ. ಇಂತಹ ಜೀವಜಲವೇ ಇದೀಗ ವಿಷವಾಗ್ತಾ ಇದ್ದು, ಕಲುಷಿತ ನೀರಿನಿಂದಾಗಿ ಭತ್ತ ಭಸ್ಮವಾಗ್ತಾ ಇದ್ರೆ ಅನ್ನ ವಿಷವಾಗ್ತಾ ಇದೆ. ಕೃಷ್ಣೆಯನ್ನ ಅವಲಂಬಿಸಿಕೊಂಡು ಇವರು ಕೃಷಿಯನ್ನ ಮಾಡ್ತಾರೆ, ಭತ್ತವನ್ನ ಬೆಳೀತಾರೆ. ರಾಯಚೂರು ಭಾಗದಲ್ಲಿ ಸುಮಾರು ವರ್ಷಕ್ಕೆ 2 ಬೆಳೆಯನ್ನ ತೆಗಿತಾರೆ. ಆದ್ರೆ ಈ ಆರ್ಸಾನಿಕ್ ಅನ್ನುವಂತಹ ಕೆಮಿಕಲ್ ಯುಕ್ತವಾದಂತಹ ನೀರು ಇವರ ಭತ್ತದ ಬೆಳೆಗೆ ಅಥವಾ ಈ ಭತ್ತದ ಬೆಳೆಗೆ ಇದು ಹರಿದು ಬರೋದ್ರಿಂದಾಗಿ ಆ ಭತ್ತವೂ ಕೂಡ ವಿಷವಾಗುತ್ತಿದೆ ಅನ್ನುವಂತ ಆರೋಪವೂ ಕೂಡ ಈಗ ಸೈಂಟಿಫಿಕಲಿ ಕೆಲವು ವರದಿಗಳು ಹೇಳುತ್ತಿವೆ. ಹೌದು, ತುಂಗಭದ್ರಾ ನದಿಯ ಒಡಲು ಇದೀಗ ವಿಷಯುಕ್ತವಾಗ್ತಿದೆ. ನೀರು ಕುಡಿಯೋದಿರಲಿ, ಈ ನೀರಿನಿಂದ ಬೆಳೆದ ಅನ್ನವೂ ಮಾರಕವಾಗಿದೆ. ನೀರು ಪರಿ ಹಾಳಾಗಲು ಕಾರಣವೇನು ಅಂತ ಅರಿಯಲು ರಿಪಬ್ಲಿಕ್ ಕನ್ನಡ ತಂಡ ಜಲ ಮೂಲವನ್ನ ಹುಡುಕಿ ಹೊರಟಿತ್ತು. ನದಿಗೆ ನುಗ್ತಿದೆ ರಾಜಕಾಲುವೆಯ ಕೊಳಚೆ ನೀರು. ನದಿ ಮಲಿನವಾಗ್ತಿರೋದು ಎಲ್ಲಿ ಎಂದು ಹುಡುಕಿ ಹೊರಟ ನಮ್ಮ ತಂಡಕ್ಕೆ ಮೊದಲು ಕಂಡಿದ್ದೇ ಹರಿಹರ. ಈ ನಗರದ 7 ರಾಜಕಾಲುವೆಗಳ ಚರಂಡಿ ನೀರು ಯಾವುದೇ ಶುದ್ಧೀಕರಣವಿಲ್ಲದೆ ತುಂಗಭದ್ರೆಯನ್ನ ಸೇರಿತ್ತು. ಹರಿಹರ ನಗರದ 7 ರಾಜಕಾಲುವೆಗಳ ನೀರು ಕಂಪ್ಲೀಟ್ ಆಗಿ ಸೇರಿ ಇಲ್ಲಿ ಅಲ್ಲಿ 3 ಕಡೆ ಇಲ್ಲೇ ಕಾಣಿಸುತ್ತೆ ನೋಡಿ. ಸಂಪೂರ್ಣವಾಗಿ ಆ ರೀತಿ ಒಳ್ಳೆ ಜಲಪಾತದ ರೀತಿನಲ್ಲಿ ಹರ್ಕೊಂಡು ಬಂದು ತುಂಗಭದ್ರಾ ನದಿಗೆ ಸೇರುತ್ತೆ. ಸಂಪೂರ್ಣ ಪ್ರತಿನಿತ್ಯ ನಡೆಯುವಂತ ಕೆಲಸ ಇದು. ಫ್ಯಾಕ್ಟರಿಗಳಿಂದ ನದಿಗೆ ಹರಿಯುತ್ತಿದೆ ಕಾರ್ಕೋಟಕ. ಅಸಲಿಗೆ ರೈತರ ಬೆಳೆಯನ್ನ ಹಾಳು ಮಾಡ್ತಿರೋದೇ ಫ್ಯಾಕ್ಟರಿಗಳಿಂದ ಹರಿಯುತ್ತಿರುವ ಕಾರ್ಕೋಟಕ ವಿಷ. ರಿಪಬ್ಲಿಕ್ ಕನ್ನಡದ ತಂಡ ಆ ಜಾಲವನ್ನ ಬಿಡಲಿಲ್ಲ. ದಟ್ಟ ಕಾನನವನ್ನು ಅಲೆದಾಡಿ ಕೊನೆಗೂ ಗುರಿ ಮುಟ್ಟಿತ್ತು. ವಿಷಯುಕ್ತವಾದಂತಹ ಈ ಕೆಮಿಕಲ್ ನೀರಿದೆಯಲ್ಲ, ಈ ನೀರು ಎಷ್ಟು ಕರಿ ಇದೆ ಅನ್ನೋದನ್ನ ತಾವು ನೋಡಿ. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನ ಸೇರಿ ಆ ನಂತರ ಸುಮಾರು 100 ಹಳ್ಳಿಗಳಿಗೆ ಆ ನೀರು ಸರಬರಾಜಾಗುತ್ತೆ. ಸರಬರಾಜಾದಂತ ನೀರು ನಾವು ಅದನ್ನ ಸೇವಿಸ್ತೀವಿ, ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಮನುಕುಲದ ನಾಶಕ್ಕೆ ಇಳಿದ ಹಾಗೆ ಕಾಣಿಸ್ತಿದೆ ಇಲ್ಲಿರುವ
ದೊಡ್ಡ ಫ್ಯಾಕ್ಟರಿಗಳು. ತುಂಗಭದ್ರಾ ನದಿಯ ನೀರು ಉಗಮ ಸ್ಥಾನದಿಂದ ಸಂಗಮದವರೆಗೂ ಮಲಿನವಾಗಿದೆ. ರಾಯಚೂರಲ್ಲಿ ಸೋನಾ ಮಸೂರಿ ಪೈರು ರಾಸಾಯನಿಕ ಮಿಶ್ರಿತ ನೀರಲ್ಲಿ ಸುಟ್ಟು ಹೋಗಿದ್ದು ರೈತರು ಆತಂಕದಲ್ಲಿದ್ದಾರೆ. ಹೌದು, ಫ್ಯಾಕ್ಟರಿ ಧೂಳು ನೀರು ಇವೆಲ್ಲ ಸ್ವಲ್ಪ ತುಂಬಾ ತೊಂದರೆ ಆಗಿದೆ ಸರ್. ತಾವು ಎಷ್ಟು ಟನ್ ಬೆಳೆ ಬೆಳಿತೀರಿ ಸರ್? ವರ್ಷಕ್ಕೆ ಎಷ್ಟು ಬಾರಿ ಬೆಳಿತೀರಿ? ವರ್ಷಕ್ಕೆ 2 ಸರಿ ಬೆಳಿತೀವಿ. 2 ಸರಿ. ಎಷ್ಟು ಇಳುವರಿ ಬರುತ್ತೆ ಸರ್? ಅದೇ 35-40 ಸರ್, ಅಷ್ಟೇ. ಎಲ್ಲಿಗೆ ಅದನ್ನ ರಫ್ತು ಮಾಡ್ತೀರಿ ಸರ್? ಸರ್ ಇಲ್ಲೇ ಮಿಲ್ಗಳಿದಾವೆ. ಆನಂತರ ಅಲ್ಲಿ ಪಾಲಿಶ್ ಆಗಿ ಬರುತ್ತೆ ಅದು. ಹೌದು ಸರ್, ಹೌದೌದು ಹೌದು ಸರ್. ಇನ್ನು ನದಿ ನೀರು ಮಲಿನವಾಗ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ತಂಗಡಗಿ, ಸರ್ಕಾರ ನೀರು ಮಲಿನವಾಗುವುದನ್ನು ತಡೆಯಲು ಎಲ್ಲಾ ರೀತಿಯ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ತುಂಗಭದ್ರಾ ಐಸಿಐಸಿ ಅಧ್ಯಕ್ಷನೂ ಹೌದು. ನಾನು ಪ್ರತಿ ಸತೆ ನಮ್ಮಲ್ಲಿ ಡ್ಯಾಮ್ ತುಂಬಿದ ಮೇಲೆ ನೀರು ಬಿಡುವಂಥದ್ದು, ಅದು ನೇರವಾಗಿ ನಮ್ಮ ಭಾಗದೊಳಗೆ 4 ಜಿಲ್ಲೆಗೆ ನೀರನ್ನು ಹರಿಸುವಂಥ ಕೆಲಸ. ಒಂದು ಲೆಫ್ಟ್ ಬ್ಯಾಂಕು ಕೊಪ್ಪಳ ಮತ್ತು ರಾಯಚೂರು, ರೈಟ್ ಬ್ಯಾಂಕು ವಿಜಯನಗರ ಮತ್ತು ಬಳ್ಳಾರಿ, ಈ 4 ಜಿಲ್ಲೆಗೆ ನೀರಾವರಿಯನ್ನು ಮಾಡುವಂಥ ಕೆಲಸ ತುಂಗಭದ್ರಾ ನದಿಯಿಂದ. ಒಂದು ಕಾಲದಲ್ಲಿ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಮಾತಿತ್ತು. ಆದ್ರೆ ನದಿಗಳ ನೀರು ಮಲಿನವಾಗಿ ತುಂಗಿಯ ನೀರು ಕುಡಿಯೋದ್ರಲ್ಲಿ, ಅದರಲ್ಲಿ ಭತ್ತ ಬೆಳೆದು ತರಕಾರಿಯನ್ನ ತೊಳೆದು ಅಡುಗೆ ಮಾಡುವುದು ಎಷ್ಟು ಸೇಫ್ ಅನ್ನೋ ಆತಂಕ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತುಂಗಭದ್ರಾ ನದಿ ನೀರಿಗೆ ವಿಷ ಸೇರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ಲುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ. ಈಗ ನಿಮಗೂ ಕೂಡ ನಾವು ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದ್ದೀವಿ. ಅರ್ಥಾತ್ ಜನಾಭಿಪ್ರಾಯವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಈ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನೀವು ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು. 2 ಲೈನ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ನಿಮ್ಮ ಕಾಲ್ಸ್ ಅನ್ನು ರಿಸೀವ್ ಮಾಡ್ತೀವಿ, ನಿಮ್ಮ ಮೆಸೇಜ್ ಅನ್ನು ಕೂಡ ಓದ್ತೀವಿ. ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೀರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿಹಿ ನೀರಿನ ತುಂಗೆಗೆ ವಿಷ ಸೇರ್ತಾ ಇರೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಕಾರ್ಖಾನೆಯ ತ್ಯಾಜ್ಯದ ನೀರು ನದಿಯನ್ನ ಸೇರಿ ಅನ್ನವೂ ಕೂಡ ನಂಜಾಗ್ತಾ ಇದೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಆದರೆ ಇದೇ ಸತ್ಯ ವೀಕ್ಷಕರೇ. ಅನ್ನವೂ ಕೂಡ ನಂಜಾಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ನದಿಗೆ ಕೆಮಿಕಲ್ ನೀರು ಹರಿತಾ ಇದೆ. ತುಂಗಾಪಾನ ಅಂತ ಹೇಳ್ತೀವಿ, ಅಂತ ಪರಿಶುದ್ಧವಾದ ನೀರಿಗೆ ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ ಕಳ್ಳದಾರಿಗಳಿಂದ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ, ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಕೂಡ ಬರಡಾಗ್ತಾ ಇದೆ. ಜಮೀನು ಮೇಲೆ ಯೂಶುವಲಿ ನೀವು ನೋಡಿದಾಗ ಫಲವತ್ತಾದ ಮಣ್ಣಿರುತ್ತೆ, ಆದ್ರೆ ಅಲ್ಲಿ ನೀವು ಆ ಜಮೀನಿಗೆ ಹೋದ್ರೆ ಫಲವತ್ತಾದ ಮಣ್ಣು ಸಿಗ್ತಾ ಇಲ್ಲ. 1-1.5 ಇಂಚು ಕೆಮಿಕಲ್ಲೇ ಸಿಗ್ತಾ ಇದೆ. ಆ ಫಲವತ್ತಾದ ಮಣ್ಣೇ ಮಾಯ ಆಗಿದೆ ಅಂದಮೇಲೆ ಅಂತ ಜಮೀನಲ್ಲಿ ಬೆಳೆದಂತಹ ತರಕಾರಿ, ಭತ್ತ, ಅಕ್ಕಿನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಏನಾಗಬೇಡ. ಇದು ಈಗ ನಮ್ಮ ಚಿಂತೆಗೆ ಕಾರಣ ಆಗಿರುವಂತಹ ವಿಷಯ. ತುಂಗಭದ್ರಾ ನದಿಯುದ್ದಕ್ಕೂ ಇದೇ ರೀತಿಯ ಸಮಸ್ಯೆ ವೀಕ್ಷಕರೇ. ಹಿಂಗಾಗಿ ತುಂಗಭದ್ರಾ ಈಗ ಅಭದ್ರ. ಇನ್ನೂ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ವಿಷಯುಕ್ತ ನದಿ ನೀರಿನಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಆಪತ್ತು ಬಂದಿದೆ. ತುಂಗಭದ್ರೆಗೆ ಸೇರ್ತಾ ಇರುವಂತದ್ದು ಯಾವ ರೀತಿ ವಿಷ ಅಂತಂದ್ರೆ, ಈ ಗದ್ದೆಗಳಿಗೆ ಕ್ರಿಮಿನಾಶಕವನ್ನ ಬಳಸ್ತೀವಲ್ಲ, ಅದು ಕೂಡ ಹೋಗಿ ನದಿನೇ ಸೇರ್ತಾ ಇರೋದು. ಕಾರ್ಖಾನೆಗಳ ತ್ಯಾಜ್ಯ ನೀರು ಹೋಗಿ ನದಿನೇ ಸೇರ್ತಾ ಇರೋದು. ಇನ್ನೂ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಮಣ್ಣಿನ ಮೇಲ್ಮೈ ಪದರದಲ್ಲಿ 1-1.5 ಇಂಚು ಬರೀ ಕೆಮಿಕಲ್ಲೇ. ಫಲವತ್ತಾದ ಮಣ್ಣು ಸಿಗೋದೇ ಇಲ್ಲ. ಕೆಮಿಕಲ್ ಮಿಶ್ರಿತ ಮಣ್ಣು, ವಿಷಪೂರಿತ ನೀರಿನಿಂದ ಕೃಷಿ ಮಾಡುವಂತಹ ಕೆಲಸ ಅನಿವಾರ್ಯ ಕೂಡ ಆಗಿದೆ ರೈತರಿಗೆ. ಕಾರ್ಖಾನೆಯವರು ನೀರು ಬಿಡ್ತಾ ಇದ್ದಾರೆ, ವಿಷಯುಕ್ತ ನೀರನ್ನ. ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ಬಂದ ನೀರಿನಿಂದ ಕೃಷಿ ಮಾಡಬೇಕು. ವಿಷ ಮಿಶ್ರಿತ ನದಿ ನೀರಿನಿಂದ ಬೆಳೆದಂತ ಬೆಳೆ, ತರಕಾರಿ ಎಲ್ಲವೂ ವಿಷ. ಅದರಿಂದ ಕ್ಯಾನ್ಸರ್, ಚರ್ಮ ರೋಗ ಸೇರಿ ಮಾರಣಾಂತಿಕ ಕಾಯಿಲೆಗಳ ಆತಂಕ ಈಗ ಜನರನ್ನ ಕಾಡ್ತಾ ಇದೆ. ತುಂಗಾಪಾನಕ್ಕೆ ಯೋಗ್ಯವಾಗದೆ ಮಲಿನವಾಗ್ತಾ ಇರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು, ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು.
ತುಂಗಭದ್ರಾ ಮಲಿನವಾಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋದನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇದೆ, ಇಂಥ ಒಂದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನ ತಡೆಗಟ್ಟಬಹುದು. ಆದ್ರೆ ಈ ಮಲಿನ ಆಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನು ಅಲ್ಲ, ನೀನು ಅಲ್ಲ. ಸೊ ಸರ್ಕಾರ ತುಂಗಭದ್ರಾ ನದಿಯನ್ನ ಮತ್ತೆ ಪರಿಶುದ್ಧವಾಗಿಸಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಪರಿಶುದ್ಧ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಇನ್ನು ನೆಕ್ಸ್ಟ್, ತುಂಗಭದ್ರಾ ನದಿ ಮಲಿನ ಆಗಿರೋದರ ಎಫೆಕ್ಟ್ ಕೇವಲ ಮಣ್ಣಿನ ಮೇಲ್ಮೈ ಪದರದ ಮೇಲೆ ಉಂಟಾಗಿಲ್ಲ, ಬದಲಾಗಿ ಧರೆಯೊಳಗೆ ಇಳಿದು ಅಂತರ್ಜಲವನ್ನೇ ವಿಷ ಮಾಡ್ತಾ ಇದ್ರೆ ರಾಯಚೂರಿನಲ್ಲಿ ಬೋರ್ವೆಲ್ ನೀರಿನ ಬಣ್ಣವೂ ಕೂಡ ಬದಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಮಿಕಲ್ ಯುಕ್ತ ಕಾರ್ಖಾನೆಗಳ ಆ ತ್ಯಾಜ್ಯ ಅಂತರ್ಜಲವನ್ನ ಹೇಗೆ ಮಲಿನ ಮಾಡಿದೆ ಅಂತ ಕೇಳಿದ್ರೆ, ಕೃಷಿ ಭೂಮಿ ಬಿಡಿ, ಜನ ಜಾನುವಾರುಗಳ ಮಾರಣ ಹೋಮ ಬಿಡಿ, ಕಾಯಿಲೆ ಕಸಾಲೆಗಳು ಬಿಡಿ, ಭೂಮಿಯ ಒಳಗಡೆ ಇರುವಂತ ಅಂತರ್ಜಲದ ನೀರು ಕೂಡ ಹೇಗೆ ಹಾಳಾಗಿದೆ ಅಥವಾ ಹೇಗೆ ಅಂತರ್ಜಲದ ನೀರು ಕೂಡ ಕೆಮಿಕಲ್ ಆಗಿ ಹೊರಗಡೆ ಬರ್ತಾ ಇದೆ ಅನ್ನೋದನ್ನ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೋಡಿ, ಇದು ಬೋರ್. ನಾನೀಗ ಇರೋದು ರಾಯಚೂರಿನ ಹೆಂಗಸನಹಳ್ಳಿ ಅನ್ನುವಂತ ಊರಿನಲ್ಲಿ. ಹೆಂಗಸನಹಳ್ಳಿಯಲ್ಲಿ ನೀವು ಅಂತರ್ಜಲದ ಬೋರ್ನ ಮೂಲಕ ಬರುವಂತ ನೀರು ಕೂಡ ಕೆಮಿಕಲ್ ಆಗಿ ಬರ್ತಾ ಇದೆ. ಬೋರ್ನ ಆನ್ ಮಾಡ್ತೀನಿ, ಆನ್ ಮಾಡಿದ ನೀರನ್ನ ಈ ಬಾಕೆಟ್ಗೆ ಹಿಡಿತೀನಿ. ನೋಡಿ, ಇದು ಬೋರ್ನಿಂದ ಬರ್ತಿರುವಂತ ಅಂತರ್ಜಲದಿಂದ ಬರುವಂತ ಈ ನೀರು ಸಹಜವಾಗಿ ನಿಮಗೆ ಗೊತ್ತಿದೆ, ನೀರಿಗೆ ಯಾವುದೇ ಬಣ್ಣ ಇಲ್ಲ, ಯಾವುದೇ ವಾಸನೆ ಇಲ್ಲ, ಯಾವುದೇ ಘಮ ಇಲ್ಲ ನೀರಿಗೆ. ಆದ್ರೆ ಈ ಬೋರ್ನಿಂದ ಹೊರಬರುವಂತ ಈ ನೀರಿಗೆ ವಾಸನೆ ಇದೆ. ಬೋರ್ನಿಂದ ಬರುವ ಈ ನೀರಿಗೆ ಕೆಮಿಕಲ್ನ ವಾಸನೆ ಇದೆ, ಕೆಮಿಕಲ್ನ ಬಣ್ಣ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಅಂತರ್ಜಲವೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತರ್ಜಲವೂ ಕೂಡ ಆ ಮಲಿನಕಾರಕ ನೀರು ಎಲ್ಲೇ ನೀವು ಬೋರ್ ಕೊರೆಸಿದ್ರು ಕೂಡ ಕೆಮಿಕಲ್ ಆಗಿ ಅದು ಹೊರಗಡೆ ಬರ್ತಾ ಇದೆ. ಇದನ್ನ ಯಾವುದೇ ಗಿಡ ಗಂಟಿಗಳಿಗೆ ಹಾಕಿದ್ರೆ ಅವು ಸತ್ತೋಗ್ತವೆ, ಗಿಡ ಗಂಟಿಗಳಿಗೆ ಹಾಕಿದ್ರೆ ಅದು ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ನೋಡಿ, ಇದನ್ನ ಮುಖಕ್ಕೆ ಹಾಕಿದ್ರೆ ಅಲರ್ಜಿ ಅಂತ ರೋಗಗಳು ನಮಗೆ ಬರುತ್ತೆ. ಅಲರ್ಜಿ ಅಂತ ರೋಗಗಳಿಗೆ ಕಾರಣ ಆಗುವಂತ ಬೋರ್ನ ನೀರಿದೆಯಲ್ಲ, ಇದು ಅಂತರ್ಜಲವೂ ಕೂಡ ಈ ಕೆಮಿಕಲ್ ಫ್ಯಾಕ್ಟರಿಗಳು ಹೇಗ್ ಮಾಡ್ತವೆ ಅಂತ ಹೇಳಿದ್ರೆ, ಕೆಮಿಕಲ್ಗಳನ್ನ ಬೋರ್ನ ಒಳಗಡೆ ಡಿಪ್ ಮಾಡ್ತವೆ, ಮಣ್ಣಿನ ಒಳಗಡೆ ಡಿಪ್ ಮಾಡ್ತವೆ. ಮಣ್ಣಿನ ಒಳಗಡೆ ಡಿಪ್ ಮಾಡಿದಂತ ಆ ಕೆಮಿಕಲ್ ಯುಕ್ತ ನೀರು ಅಂತರ್ಜಲದ ಮಟ್ಟವನ್ನು ಹಾಳು ಮಾಡುತ್ತೆ. ಹೀಗಾಗಿ ಜಲಮೂಲಗಳು ಬಿಡಿ, ಮಣ್ಣಿನ ಒಳಗಡೆ ಇರುವಂತ ಅಂತರ್ಗಂಗೆ ಅಥವಾ ಆ ಅಂತರ್ಜಲವೂ ಕೂಡ ಸಂಪೂರ್ಣವಾಗಿ ಕೆಮಿಕಲ್ ಯುಕ್ತ ನೀರಾಗಿದೆ. ಈ ನೀರಿಗೆ ಬಣ್ಣ ಇದೆ, ಈ ನೀರಿಗೆ ವಾಸನೆ ಇದೆ. ಈ ಬೋರ್ನ ನೀರಿಗೆ ವಿಷ ಇದು ನೀರಲ್ಲ, ವಿಷ ಇದು ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಪ್ರತಿದಿನದ ಸ್ಥಿತಿಗತಿ. ಇಲ್ಲಿ ಬೋರ್ ತೆಗೆದ್ರೂ ಕೂಡ ಬರೋದು ಕೆಮಿಕಲ್ ಯುಕ್ತ ನೀರು. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಭಾಗವಾಗಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಿಮ್ಮವರೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆಗೆ ನಾನು ರಂಜಿತ್ ಶ್ರೀಯ, ರಿಪಬ್ಲಿಕ್ ಕನ್ನಡ, ರಾಯಚೂರು. ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ತಾವು ಗಮನಿಸ್ತಾ ಇದ್ರಿ. ಈಗ ನಿಮ್ಮ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಭಾರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಜನ ತಾ ಮುಂದು ನಾ ಮುಂದು ಅಂತ ರೆಸ್ಪಾನ್ಸ್ ಮಾಡೋದಲ್ಲದೆ ನದಿಯ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಹಾಗಿದ್ರೆ ಜನ ಹೇಳ್ತಾ ಇರೋದೇನು ನಮ್ಮ ಅಭಿಯಾನಕ್ಕೆ, ನೋಡ್ಕೊಂಬನ್ನಿ. ಕೊಪ್ಪಳ ಸುತ್ತಮುತ್ತ ಹಳ್ಳಿಗಳಲ್ಲಿ ಅನೇಕ ಫ್ಯಾಕ್ಟರಿಗಳು ತಮ್ಮ ಮಲಿನ ನೀರುಗಳನ್ನ ತುಂಗಭದ್ರಾ ನದಿ ನೀರು ಬಿಡೋದ್ರಿಂದ, ಆ ನದಿಗೆ ಕೊಳಕು ನೀರುಗಳನ್ನು ಹರಿಬಿಡೋದ್ರಿಂದ ತುಂಗಭದ್ರಾ ಇವತ್ತೇನು ಮಲಿನ ಆಗ್ತಾ ಇದೆ. ಆ ತುಂಗಭದ್ರಾ ನದಿ ಮಲಿನ ಆಗಿರೋದ್ರಿಂದ ಕುಡಿಯಲು ಕೂಡ ಶುದ್ಧವಾದ ನೀರು ಬರಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ಈ ಭಾಗದಾಗ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಈ ಕೆಮಿಕಲ್ ಇಂದ, ತುಂಗಭದ್ರಾ ಡ್ಯಾಮಿನಿಂದ ಅಂತಂದು ವರದಿ ಕೇಳಿದೀವಿ ನಾವು. ಆ ಸಂಬಂಧ ನಾವು ತುಂಗಭದ್ರಾ ಡ್ಯಾಮ್ ಅನ್ನ ಸ್ವಚ್ಛ ಮಾಡಬೇಕು, ಹೂಳೆತ್ತಬೇಕು. ಆ ಕುಡಿಯುವ ನೀರಂತ ನಮ್ಮ ರೈತರಿಗಾಯ್ತು, ನಮ್ಮ ಸಾರ್ವಜನಿಕರಿಗಾಯ್ತು ನೀರನ್ನ ಕುಡಿಯುವಂತ ಶುದ್ಧ ಮಾಡಬೇಕು. ನಮ್ಮ ಭಾಗದಲ್ಲಿ ಇದೇನು ಗಂಗಾವತಿ ಭಾಗ ಸೋನಾ ಮುಸುರಿ ಅಕ್ಕಿಗೆ ಫೇಮಸ್ ಆದಂತದ್ದು ಒಂದು ಅನ್ನದ ಬಟ್ಟಲು ಅಂತ ಹೆಸರಾದಂತಹ ಒಂದು ಪ್ರದೇಶದಲ್ಲಿ ಇವತ್ತು ಕ್ಯಾನ್ಸರ್ ಕಾರಕವಾದಂತಹ ಒಂದು ಅಕ್ಕಿ ಉತ್ಪಾದನೆ ಆಗ್ತಾ ಇದೆ. ಅದಕ್ಕೆ ಮೂಲ ಕ್ರಿಮಿನಾಶಕವನ್ನು ಸಿಂಪಡಣೆ ಅಂತ ಹೇಳ್ತಾರ, ಅದು ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಕಾರ್ಖಾನೆಗಳು ಬಿಡುವಂತಹ ಒಂದು ತ್ಯಾಜ್ಯನೇ ಇದಕ್ಕೆಲ್ಲ ಮೂಲ ಕಾರಣ. ಯಾಕಂದ್ರೆ ಅದರಿಂದ ಮೀನುಗಳು ಸಾಯ್ತಾ ಇದಾವು, ಹೊಲಗಳು ಹಾಳಾಗ್ತಾ ಇದಾವು, ಜನ ಸ್ನಾನ ಮಾಡಿದ್ರೆ ತುರಿಕೆ ಬರುತ್ತೆ. ಯಾಕಂದ್ರೆ ನೈರ್ಮಲ್ಯ ಮಂಡಳಿಗಳು ಅಂತೀವಿ ರಾಜ್ಯದಲ್ಲಿ. ಆ ಮಂಡಳಿಗಳು ನಿಷ್ಕ್ರಿಯ ಆಗಿದ್ದ ಫಲವಾಗಿ ಇವತ್ತು ನದಿಗಳು
ಕಲುಷಿತ ಆಗ್ತಾ ಇದ್ದಾವೆ. ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಜಿಲ್ಲೆಯ ನೈರ್ಮಲ್ಯ ಮಂಡಳಿ, ರಾಜ್ಯ ಪರಿಸರ ನೈರ್ಮಲ್ಯ ಮಂಡಳಿಗಳು ನಿಷ್ಕ್ರಿಯಾಗಿದ್ದನ್ನು ನಾನು ಖಂಡಿಸ್ತೇನೆ. ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಸ್ಥಳ ತನಿಖೆಯನ್ನು ಮಾಡಬೇಕು, ಆ ನೀರಿನ ಶುದ್ಧೀಕರಣ ಪರೀಕ್ಷೆಯನ್ನು ಮಾಡಬೇಕು. ಆ ಭಾಗದ ಜನತೆಗೆ ಕುಡಿಲಿಕ್ಕೆ ಆಗಲಿ, ಕೃಷಿಗೆ ಆಗಲಿ, ಅವುಗಳ ನೀರನ್ನು ಬಳಸೋದ್ರಿಂದ ಆ ಮಾನವನ ಜೀವನಕ್ಕೆ ಒಂದು ಸಾಂಕ್ರಾಮಿಕ ರೋಗಗಳಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಮಾಡರ್ನೈಸೇಷನ್ ಅನ್ನೋ ಒಂದು ಪದ್ಧತಿಯೊಳಗೆ ಇವು ಫ್ಯಾಕ್ಟರಿಗಳಾಗಿ ಆ ತ್ಯಾಜ್ಯಗಳನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದಂಗೆ ಎಫ್ಲೂಯೆಂಟ್ ಪ್ಲಾಂಟ್ನಲ್ಲಿ ಅವನು ಸರಿದಂಗೆ ಅವನ್ನ ಎಲ್ಲಾ ಮಲಿನಗಳನ್ನ ಹೊರದು ನೀರನ್ನು ಶುದ್ಧವಾದ ಮಾಡಿ ಹೊಳ್ಳಿ ಅವ್ರು ರೀಯೂಸ್ ಮಾಡಬೇಕು. ರೀಯೂಸ್ ಮಾಡಾಗಿ ಹೆಚ್ಚು ಎಕ್ಸೆಸ್ ಆಗಿ ಉಳಿದ ನೀರು ಹೊಳಿ ಬಿಡಬೇಕು. ಈ ರೀತಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದೇಶ ಐತಿ. ನೋಡಿ, ತುಂಗಭದ್ರಾ ನದಿಗೆ ವಿಷಪೂರಿತ ನೀರು ಯಾವ ರೀತಿ ಸೇರ್ಪಡೆ ಆಗ್ತಾ ಇದೆ, ಅದರಿಂದ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಶಿವಮೊಗ್ಗ ಭಾಗದಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ನಷ್ಟು ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ರಾಸಾಯನಿಕದಿಂದ ವಿಷವಾದ ಬೋರ್ವೆಲ್ ನೀರು ಕೂಡ ವಿಷಯುಕ್ತವಾಗಿ ಬರ್ತಾ ಇರುವಂತದ್ದು ಆತಂಕಕಾರಿ ವಿಚಾರ. ರಾಸಾಯನಿಕ ಮಿಕ್ಸ್ ಆಗುತ್ತೆ, ಅಂತ ನೀರನ್ನ ನದಿಗೆ ಬಿಡ್ತಾರೆ. ಬೋರ್ವೆಲ್ ಅನ್ನ ಕೊರೆದ್ರೆ ಬೋರ್ವೆಲ್ ನೀರು ಕೂಡ ವಿಷಯುಕ್ತ. ಈ ರೀತಿ ಪರಿಸ್ಥಿತಿ. ಇನ್ನು ನೆಕ್ಸ್ಟ್, ಅಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ನಾವು ಮುಖ್ಯವಾಗಿ 3-4 ವಿಚಾರಗಳನ್ನ ಎಲ್ಲಿ ಗಮನಿಸಬೇಕು. ಫಲವತ್ತಾದ ಮಣ್ಣು ಇಲ್ಲ, ಬೋರ್ವೆಲ್ ಅನ್ನ ಕೊರೆದ್ರೆ ವಿಷಯುಕ್ತವಾದಂತಹ ನೀರು, ಆ ನೀರನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಾ ಇದೆ. ಯಾವ ರೀತಿಯ ಪರಿಣಾಮ ಅಂತಂದ್ರೆ, ಮಾರಣಾಂತಿಕ ಕಾಯಿಲೆಗಳ ಸಮಸ್ಯೆ ನಮ್ಮನ್ನ ಕಾಡ್ತಾ ಇದೆ. ಕ್ಯಾನ್ಸರ್ ಆಗುವಂತಹ ಆತಂಕ, ಚರ್ಮ ರೋಗ ಕಾಡುವಂತಹ ಆತಂಕ, ಹೀಗೆ 10 ಹಲವು ಆತಂಕಗಳು ಜನರನ್ನ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಕಾರ್ಖಾನೆಗಳಿಂದ ಬಿಡುತ್ತಿರುವ ವಿಷಯುಕ್ತ ತ್ಯಾಜ್ಯ ನೀರು. ಶಿವಮೊಗ್ಗ ನಗರದ ಕೊಳಚೆ ಕೈಗಾರಿಕಾ ತ್ಯಾಜ್ಯ ನದಿಗೆ ಹೋಗ್ತಾ ಇರೋದು. ಈ ವಿಚಾರವನ್ನೇ ಹೇಳ್ತಾ ಇದ್ದದ್ದು ನಾನೀಗ. ಹೊನ್ನಾಳಿ ನಗರದ ಅಷ್ಟು ಯುಜಿಡಿ ಸೀದಾ ತುಂಗಭದ್ರೆಗೆ ಬಿಡ್ತಾ ಇದ್ದಾರೆ. ಸೀದಾ ತುಂಗಭದ್ರಾ ನದಿಗೆ, ಅಲ್ಲಿ ಏನು ಫಿಲ್ಟರ್ ಇಲ್ಲ. ಮತ್ತದೇ ನೀರನ್ನ ಸಂಸ್ಕರಣೆ ಮಾಡದೆ ವೀಕ್ಷಕರೇ ನಗರಕ್ಕೆ ಕುಡಿಯೋದಕ್ಕೆ ಪೂರೈಕೆ ಮಾಡ್ತಾರೆ. ಸಂಸ್ಕರಣೆ ಮಾಡೋದೇ ಇಲ್ಲ. ಇವೆಲ್ಲ ವಿಚಾರಗಳನ್ನು ಕೇಳಿದ್ರೆ ನಿಮಗೆ ಭಯ ಆಗ್ಬಹುದು. ಹರಿಹರ ನಗರದ ರಾಜ ಕಾಲುವೆಗಳ ನೀರಷ್ಟು ಈ ನದಿಗೆ ಬರುತ್ತೆ, ತುಂಗಭದ್ರಾ ನದಿಗೆ ಬರೋದು. ಅಲ್ಲೇ ತ್ಯಾಜ್ಯ, ಅಲ್ಲೇ ಪೂಜೆ, ಅಲ್ಲೇ ಪುಣ್ಯ ಸ್ನಾನ. ಈ ರೀತಿಯ ಪರಿಸ್ಥಿತಿ ಈಗ ಸದ್ಯಕ್ಕೆ ತುಂಗಭದ್ರಾ ನದಿಯಲ್ಲಿರೋದು. ಅದೇ ನೀರು ತಿರ್ಗಾ ದಾವಣಗೆರೆ ನಗರಕ್ಕೂ ಕೂಡ ಕುಡಿಯೋದಕ್ಕೆ ಪೂರೈಕೆ ಆಗುತ್ತೆ. ಹರಿಹರ, ದಾವಣಗೆರೆ, ಶಿವಮೊಗ್ಗ ಎಲ್ಲೆಲ್ಲಿ ಬೇಕು ಇಲ್ಲಿ ಎಲ್ಲಾ ಕಡೆನೂ ಕೂಡ ಈ ರೀತಿಯ ತೊಂದರೆ ಆಗ್ತಾ ಇದೆ. ದಾವಣಗೆರೆಯ ತ್ಯಾಜ್ಯ ಪೂರ್ತಿ ಹರಿಹರದ ನದಿಗೆ ಬರುತ್ತೆ. ಆ ಕಡೆ ದಾವಣಗೆರೆಯಲ್ಲಿ, ಈ ಕಡೆ ಶಿವಮೊಗ್ಗದಲ್ಲಿ ಈ ರೀತಿಯ ಸಮಸ್ಯೆ ಇದೆ. ಕೊಳಚೆ ನೀರಿನ ವಿಷಚಕ್ರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಸೊ ಈ ವಿಷಚಕ್ರದಿಂದಾಗಿ ಕ್ಯಾನ್ಸರ್, ಚರ್ಮ ರೋಗಗಳು ಜನರನ್ನ ಕಾಡ್ತಾ ಇದೆ. ಈ ವಿಷಚಕ್ರವೇ ಅದಕ್ಕೆ ಮುಖ್ಯವಾದ ಕಾರಣ ಆಗ್ತಾ ಇದೆ. ಇಂಥ ನೀರನ್ನ ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ಆತಂಕ ಒಂದಾದ್ರೆ, ಚರ್ಮ ರೋಗಗಳು ಕೂಡ ಕಾಡುತ್ತೆ ಅನ್ನುವಂಥದ್ದು ಮತ್ತೊಂದು. ಭೀಮನಮಡು ಪ್ರದೇಶದಲ್ಲಿ ಸ್ಮಾರ್ಟ್ ಸಿಟಿ ಸಂಸ್ಥೆಯಿಂದ ಲೈನ್ ಆಗಿದೆ. ವಾಕಿಂಗ್ ಪಾತ್ ಕೆಳಗೆ 7 ವೆಟ್ವೆಲ್ ಮಾಡಿದ್ದಾರೆ. ಅವು ಕೆಲಸ ಮಾಡದೆ ಉಪಯೋಗ ಆಗ್ತಾ ಇಲ್ಲ. ಸೀಗೆಹಟ್ಟಿ ಬಳಿಯೂ ನದಿಗೆ ತ್ಯಾಜ್ಯ ಬಿಡಲಾಗ್ತಾ ಇದೆ ಅಂತ ವಾಟ್ಸ್ಆಪ್ ನಲ್ಲಿ ಮಂಜೇಗೌಡ ಅನ್ನುವಂಥವರು ಒಂದು ಮೆಸೇಜ್ ಅನ್ನ ಮಾಡಿದ್ದಾರೆ. ಜನ ನದಿ ಉಳಿಸೋದಕ್ಕೆ ಯಾವ ರೀತಿ ಧಾವಿಸ್ತಾ ಇದ್ದಾರೆ, ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಇದೇ ರೀತಿಯ ತೊಂದರೆ ಇದೆ. ಅದರಲ್ಲಿ ಭೀಮನಮಡು ಪ್ರದೇಶ, ಇಲ್ಲಿ ಸ್ಮಾರ್ಟ್ ಸಿಟಿ ಸಂಸ್ಥೆಯಿಂದ ಲೈನ್ ಆಗಿದೆ. ವಾಕಿಂಗ್ ಪಾತ್ ಕೆಳಗೆ 7 ವೆಟ್ವೆಲ್ ಮಾಡಿದ್ದಾರೆ. ಅವು ಕೆಲಸ ಮಾಡದೆ ಉಪಯೋಗ ಆಗ್ತಾ ಇಲ್ಲ. ಸೀಗೆಹಟ್ಟಿ ಬಳಿಯೂ ಕೂಡ ನದಿಗೆ ತ್ಯಾಜ್ಯ ಬಿಡಲಾಗ್ತಾ ಇದೆ. ಹಿಂಗೆ ಪ್ರತಿ ಕಡೆನೂ ಕೂಡ ಇದೇ ರೀತಿಯ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮಂಜೇಗೌಡ ಅನ್ನುವಂಥವ್ರು
ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಮೂಲಕ ಒಂದು ಮೆಸೇಜ್ ಅನ್ನ ಮಾಡಿದ್ದಾರೆ. ಈ ರೀತಿ ಹಲವರು ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ. ಗುರು ಅಂತ ಬಳ್ಳಾರಿಯಿಂದ ಮಾಡಿದ್ದಾರೆ, ಪ್ರೀತಿ ಅಂತ ಬೆಂಗಳೂರಿಂದ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ನಮಗೆ ವಾಟ್ಸ್ಆಪ್ ಮೂಲಕ ಕಳಿಸಿದ್ದಾರೆ. ರಾಜ್ಯದ ನದಿಗಳನ್ನ ಸಂರಕ್ಷಿಸುವ ವಿಚಾರದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ಹೇಳಿ ನೀರಾವರಿ ತಜ್ಞರು ಸಂಸದರೂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನವನ್ನ ಸಚಿವರು ಆಗಿರುವಂತಹ ಬೋಸರಾಜ್ ಅವರು ಶ್ಲಾಘಿಸಿದ್ದಾರೆ. ಬೊಮ್ಮಾಯಿ ಅವರೇನ್ ಹೇಳಿದ್ರು, ಬೋಸರಾಜ್ ಅವರೇನ್ ಹೇಳಿದ್ರು, ಬನ್ನಿ ನೋಡ್ಕೊಂಬರೋಣ. ನಾವು ಹಲವಾರು ಬಾರಿ ನಾವು ನೋಡ್ತೇವೆ ತುಂಗಭದ್ರಾ ಡ್ಯಾಂನಲ್ಲಿ ನೀರು ಹಸಿರಾಗಿದೆ, ಪಚ್ಚೆ ಆಗಿದೆ. ಯಾಕಾಗಿದೆ? ಪ್ರತಿ ಬಾರಿ ಹೇಳಿದಾಗ ಅದಿಲ್ಲ, ಅದನ್ನು ಟೆಸ್ಟ್ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಟೆಸ್ಟ್ ರಿಪೋರ್ಟ್ ಏನಂತ ಇದುವರೆಗೂ ಕೂಡ ಹೇಳ್ತಾ ಇಲ್ಲ. ತುಂಗಭದ್ರಾ ಡ್ಯಾಂನಲ್ಲಿ ಈಗಾಗಲೇ ಹೂಳು ತುಂಬಿ ನೀರಿನ ಕೊರತೆ, ಸುಮಾರು 28 ಟಿಎಂಸಿ ನೀರು ಹಿಡಿಯೋ ಕೆಪಾಸಿಟಿ ಕಡಿಮೆ ಆಗಿದೆ. ಅದರಲ್ಲಿ ಮತ್ತಿದು ಕುಲುಷಿತ ಆದರೆ ಇವತ್ತು ಏನು ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ ಭತ್ತ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ. ಅದು ಭತ್ತದ ಖನಿಜ ಅಂತಾನೆ ಫೇಮಸ್ ಆಗಿರುವಂತಹದ್ದು. ಅದಲ್ಲದೆ ಹರಿಹರ, ದಾವಣಗೆರೆ, ಶಿವಮೊಗ್ಗ ಇಲ್ಲಿಂದನೂ ಕೂಡ ಭತ್ತ ಬೆಳೀತಾರೆ. ಆಲ್ ಅಲಾಂಗ್ ಭತ್ತ ಬೆಳೀತಾರೆ. ಇವೆಲ್ಲದಕ್ಕೂ ಕೂಡ ತೊಂದರೆ ಆಗ್ತಾ ಇರೋದ್ರಿಂದ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೋಬೇಕು. ಇದು ಸರ್ಕಾರದ ನಿಯಂತ್ರಣ ಮಾಡುವಂತ ವೈಫಲ್ಯ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನಿಯಂತ್ರಣ ತಪ್ಪಿದೆ, ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ನಿಯಂತ್ರಣ ತಪ್ಪಿದೆ. ಯಾವೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನಿನ ಪ್ರಕಾರ ಮತ್ತು ಏನು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಇರತಕ್ಕಂಥದ್ದು, ಈ ರೀತಿಯಾದಂತಹ ವಾತಾವರಣದಲ್ಲಿ ಪೊಲ್ಯೂಷನ್ ಆಗಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋದಕ್ಕೆ ಪೊಲ್ಯೂಷನ್ ಬೋರ್ಡ್ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಅನೇಕ ಕಡೆ ಹೋಗಿ ಅವರು ತುಂಗಭದ್ರಾ ಪ್ರಾಜೆಕ್ಟ್ಗೂ ಬಂದಿದ್ರು, ಹಾಸ್ಪಿಟಲ್ಗೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಕಾರ್ಖಾನೆಯಿಂದ ಹರಿದು ಬರುವ ಕಾರ್ಕೋಟಕಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ವೀಕ್ಷಕರೇ, ನಮ್ಮ ಈ ಅಭಿಯಾನಕ್ಕೆ ಭರ್ಪೂರ್ ರೆಸ್ಪಾನ್ಸ್ ಸಿಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಎಲ್ಲರ ಕರೆಗಳನ್ನು ಕೂಡ ಸ್ವೀಕರಿಸುವ ಪ್ರಯತ್ನವನ್ನ ಮಾಡ್ತೀವಿ. ನೀವು ಮೆಸೇಜ್ ಮೂಲಕವೂ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಆರಂಭದಲ್ಲಿ ಒಬ್ಬ ಕಾಲರ್ ರೆಡಿ ಇದ್ದಾರೆ, ದಾನಪ್ಪ ಅಂತ ಹೊನ್ನಾಳಿಯಿಂದ. ದಾನಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಈ ಅಭಿಯಾನಕ್ಕೆ ತಮ್ಮ ಅಭಿಪ್ರಾಯ ಏನು? ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ? ನಿಮ್ಮ ಸುತ್ತಮುತ್ತಲು ಈ ರೀತಿಯ ತೊಂದರೆ ಆಗ್ತಿದೆಯಾ, ಹೇಗೆ? ಸರ್, ನಾನು ಶಿವಮೊಗ್ಗದಲ್ಲಿ ಸರ್ವಿಸ್ ಮಾಡಿದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ವಿ. ಅವಾಗಿಂದನೂ ಹೇಳ್ತಾ ಇದ್ದೀನಿ, ಅದು ಶಿವಮೊಗ್ಗದಲ್ಲಿ ಬರ್ತಾರದ್ನ ಕೊಳಚೆ ನೀರು ನಮ್ಮ ಹೊನ್ನಾಳಿಯಲ್ಲೂ ಭಯಂಕರ ಬರ್ತಾ ಐತಿ. ಶಿವಮೊಗ್ಗ, ಹೊಳಲೂರು, ಚೀಲೂರು ಎಲ್ಲ ಊರದ್ದು ಪೂರ ಕೊಡಮೆಗ್ಗೆ ಎಲ್ಲ ಊರದ್ದು ಸೇರಿ ಒಳಗೆ ಬಿಡ್ತಾ ಇದಾರೆ. ಹೊನ್ನಾಳಿಯಲ್ಲಂತೂ ಪೂರ ಇದೇನಿದಿಲ್ಲ, ಒಳಚರಂಡಿ ನೀರು ಡ್ರೈನೇಜ್ ಇದು ಪೂರ ಅದಕ್ಕೆ ಹೋಗುತ್ತೆ. ಆಮೇಲೆ ಯುಜಿಡಿ ಕಲೆಕ್ಷನ್ ಪೂರ ಹೊನ್ನಾಳಿಗೆ ಹೋಗುತ್ತೆ, ಒಳಗೆ ಹೋಗುತ್ತೆ. ಇದೆಲ್ಲ ನಾವು ಶಿವಮೊಗ್ಗದಲ್ಲಿ ಬರ್ತಾರ ಗಲೀಜನ್ನು ನೋಡಿದೆ ನಾನು ಅಲ್ಲಿದ್ದಾಗ. ಅದೇ ನೀರನ್ನೇ ಪೂರ ಒಳಗೆ ಬಿಡ್ತಾರ ಅವ್ರು, ಪೂರ ಶಿವಮೊಗ್ಗದವರು. ಇದನ್ನ ಎಷ್ಟೇ ನಾವು ಸುಮಾರು ಸತಿ ಮಹಾನಗರ ಪಾಲಿಕೆ ಶಿವಮೊಗ್ಗದಲ್ಲೂ ಹೋಗಿ ಹೇಳಿದೀನಿ, ಇಲ್ಲಿ ಹೊನ್ನಾಳಿಗೂ ಹೇಳಿದೀನಿ, ಅವ್ರು ಯಾರು ಕೇಳ್ತಾ ಇಲ್ಲ. ಇದು ನಾವು ಅದೇ ನೀರನ್ನೇ ಕುಡಿತಾ ಇದ್ದೀವಿ ಈಗ ಹೊನ್ನಾಳಿಯಲ್ಲಿ. ಓಕೆ, ಇನ್ನೊಂದು, ಈಗ ನೀವು ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಲ್ಲ, ಯಾರ ಗಮನಕ್ಕೆ ತಗೊಂಡ್ಬರುವಂತ ಪ್ರಯತ್ನ ಮಾಡಿದ್ರಿ? ಗಮನಕ್ಕೆ ತಂದ ಮೇಲೆಯೂ ಕೂಡ ಏನು ಪ್ರಯೋಜನ ಆಗ್ಲಿಲ್ವಾ, ಹೇಗೆ? ಗಮನಕ್ಕೆ ತಮ್ಮ ಪ್ರಯೋಜನ ಆಗಿಲ್ಲ ಸರ್. ನಾ ಹೇಳಿದ್ದೀನಲ್ಲ, ಸುಮಾರು ಸತಿ ಹೇಳಿದೀವಿ. ಎಲ್ಲಾ ಕಡೆ ಹಿಂಗ ಕೊಳಚೆ ನೀರು ಬರ್ತಾ ಐತಿ, ಮಲಿನ ಆಗ್ತೈತೆ ಒಳೆ ನೀರು, ಇದನ್ನ ಸರಿ ಮಾಡ್ರಿ ಅಂತ ಹೇಳಿ ಶಿವಮೊಗ್ಗದಾಗ ಹೇಳಿದ್ವಿ, ಇಲ್ಲಿ ಹೇಳಿದ್ವಿ, ಯಾರು ಕೇಳ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಿ, ಧನ್ಯವಾದ. ರಾಘವೇಂದ್ರ ಕುಷ್ಟಗಿ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ವಾಟರ್ ಎಕ್ಸ್ಪರ್ಟ್. ಅವರ ಜೊತೆಗೆ ಮಾತಾಡಿ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಇದೆಲ್ಲ ಯಾಕೆ ಸಮಸ್ಯೆ ಆಗ್ತಾ ಇದೆ, ಇಚ್ಛಾಶಕ್ತಿಯ ಕೊರತೆಯ, ಏನಾಗಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ರಾಘವೇಂದ್ರ ಕುಷ್ಟಗಿ ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ತಲುಪ್ತಾ ಇದೆ ಅನ್ಕೋತೀನಿ ನಾನು. ನಿಮ್ ಧ್ವನಿ ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಈಗ ತ್ಯಾಜ್ಯ ನೀರು ಸೇರ್ತಾ ಇರೋದು,
ಅದರಿಂದ ವಿಷಯುಕ್ತ ನೀರನ್ನ ನಾವು ಕೃಷಿಗೆ ಯೂಸ್ ಮಾಡಿ ಅದು ಆಹಾರದಲ್ಲೂ ವಿಷ, ಸೇವಿಸುವ ನೀರಿನಲ್ಲೂ ವಿಷ, ಈ ರೀತಿಯ ತೊಂದರೆ ಆಗ್ತಾ ಇರೋದು. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಮ ನದಿಯನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತ. ಏನ್ ಮಾಡ್ಬೇಕು ಸರ್ ಅಸಲಿಗೆ? ಈ ತ್ಯಾಜ್ಯ ನೀರನ್ನ ಬಿಡುವಾಗ ನಿಯಮ ಏನಿದೆ ಅಂತ? ಹೌದು, ಅಲ್ಲ ತ್ಯಾಜ್ಯ ನೀರನ್ನ ಬಿಡ್ಲೇಬಾರ್ದಲ್ಲ ಸರ್. ನದಿಗೆ ತ್ಯಾಜ್ಯ ಅದನ್ನ ಶುದ್ಧೀಕರಿಸಿ ಅದನ್ನ ಬಿಡಬೇಕಾಗ್ತದೆ. ಬಟ್ ಎಷ್ಟಂದ್ರೆ ಅಗತ್ಯಕ್ಕಿಂತ ಹೆಚ್ಚು ನದಿ ಪಾತ್ರದಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀವು ಇಂಡಸ್ಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ರೆ, ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ರೆ, ತುಂಗಭದ್ರಾ ಜಲಾಶಯ ಯಾವ ಉದ್ದೇಶಕ್ಕೆ ಕಟ್ಟಿದ್ರೋ ಅದು ಸಂಪೂರ್ಣ ವಿಫಲ ಆಗಿದೆ. ನಂಬರ್ 1. ನಂಬರ್ 2, ತುಂಗಭದ್ರಾ ನದಿ ಸತ್ತೋಗಿದೆ. ನೀವು ಮಾತಾಡ್ತಾ ಇದ್ದೀರಲ್ಲ, ಅದು ಫ್ಲಡ್ ಫ್ಲೋ ಕೆನಾಲ್ ಈಗ ಅಷ್ಟೇ. ಆಮೇಲೆ ದೊಡ್ಡ ರಾಜಕಾಲುವೆ, ಎಲ್ಲ ನಗರ ಪಟ್ಟಣಗಳ ತ್ಯಾಜ್ಯ ನೀರು, ಘನತ್ಯಾಜ್ಯ ವಸ್ತುಗಳು ಹರಿದು ಹೋಗ್ಲಿಕ್ಕೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಹೀಗಾಗಿ ಇದು ಒಂದು ICR ಹೈದರಾಬಾದ್ ಪ್ರಕಾರ ಏನಂತಂದ್ರೆ, ನಮ್ಮ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಅಕ್ಕಿ ತಿನ್ನಲು ಯೋಗ್ಯ ಅಲ್ಲ. ಇಂಡೋ ಡಚ್ ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಅತಿ ಹೆಚ್ಚು ಕ್ರಿಮಿನಾಶಕ ವಸ್ತುಗಳಲ್ಲಿ ಸೇರಿದೆ, ಅದು ಅಪಾಯಕಾರಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರೇ ನೀರನ್ನ ಪರೀಕ್ಷೆಗೆ ಒಳಪಡಿಸಿ ಹೇಳ್ತಾರೆ ಇದು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ಒಂದು ಆಘಾತಕಾರಿ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಅಮೆರಿಕದ ಸರ್ಕಾರ ಆಜ್ಞೆ ಹೊರಡಿಸಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಸೋನಾ ಮಸೂರಿಯನ್ನ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ತರಿಸ್ಕೋಬಾರದು, ಅದು ತಿನ್ಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅದನ್ನು ಬ್ಯಾನ್ ಮಾಡಿದೆ. ಇದು ಪೇಪರ್ನಲ್ಲಿ ಬಂದಿದೆ ಮತ್ತು ಇದು ಬಹಿರಂಗ ಆಗಿದೆ. ಇಷ್ಟಾದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ, ನೀರಾವರಿ ಮಂತ್ರಿಗಳಾಗಲಿ, ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳೇ ಆಗಲಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರೇ ಆಗಲಿ, ಜವಾಬ್ದಾರಿಯುತ ಯಾರೇ ಆದರೂ ಕೂಡ ತುಂಗಭದ್ರಾ ನದಿ, ತುಂಗಭದ್ರಾ ಜಲಾಶಯದ ಕುರಿತು ಕಿಂಚಿತ್ತು ಕಾಳಜಿ ಮಾಡದೆ ಈ ಒಂದು ಮೌನ ಏನು ವಹಿಸಿದಾರಲ್ಲ, ಈ ಕೋಲ್ಡ್ ಕ್ರೂಯಲ್ ಸೈಲೆನ್ಸ್ ಏನಿದೆ ಇದು ಕ್ಷಮಾರ್ಹ ಅಲ್ಲ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ಸರ್ಕಾರಗಳು ಕಲ್ಯಾಣ ಕರ್ನಾಟಕಕ್ಕೆ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಕುರಿತು ಏನು ಕಾಳಜಿ ಮಾಡ್ತಾ ಇಲ್ಲ. ಈಗ ಬೊಮ್ಮಾಯಿ ಅವರು ಬಂದದ್ದು ನೋಡಿದ್ರು. ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ನಾನು ಸ್ವತಃ ಅವ್ರನ್ನ ಭೇಟಿಯಾಗಿ ಅವ್ರ ಸಮಕ್ಷಮ ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ವಿ. ಬಹಳ ಫಲಪ್ರದ ಆಗ್ತದೆ ಅಂತ ಮಾಡಿದ್ವಿ. ಅದು ಏನೂ ಆಗ್ಲಿಲ್ಲ, ಬರೀ ಮಾತುಕತೆ ಆಯ್ತು ವಿನಃ. ಇವತ್ತು ತುಂಗಭದ್ರಾ ಜಲಾಶಯದ ಮಲ್ಟಿಪರ್ಪಸ್ ಅದೇನೋ ಯೋಜನೆ ಇತ್ತು, ಆ ಯೋಜನೆನೇ ವಿಫಲ ಆಗಿದೆ. ಅದು ಆಂಧ್ರ, ತೆಲಂಗಾಣ, ಕರ್ನಾಟಕದ ಜನರಿಗೆ ಮೊದಲು ಕುಡಿಯೋ ನೀರಿಗಾಗಿ ಮಾಡಿದ್ದು. ಎರಡನೇದೇನಂದ್ರೆ ವಿದ್ಯುತ್ ಉಪಯೋಗ, ಮೂರನೇದು ಕೃಷಿ, ನಾಲ್ಕನೇದು ಇಂಡಸ್ಟ್ರಿ. ಈ ನಾಲ್ಕನೇ ಪ್ರಯಾರಿಟಿ ಮೊದಲೇ ಪ್ರಯಾರಿಟಿಗೆ ಬಂದ್ಬಿಟ್ಟಿದೆ. ಆ ಇಂಡಸ್ಟ್ರಿಗಳೇ ಇವತ್ತು ಎಲ್ಲವನ್ನು ನಾಶ ಮಾಡ್ತಾ ಇದ್ದಾವೆ. ನನಗೀಗ 77 ವಯಸ್ಸು. ಇದನ್ನು ನೋಡಿ ನೋಡಿ ಆಘಾತ ಆಗಿ ಇದು ಹೇಗಪ್ಪ ಇನ್ನು ಮುಂದಿನ ಪೀಳಿಗೆ ಬಗ್ಗೆ ಅಂತೇಳಿ ಚಿಂತೆ ಆಗ್ತದೆ. ಕಡೆಯದಾಗಿ ನಿಮ್ಮ ಕನ್ನಡ ಕಲ್ಯಾಣದ ಈ ಗೋಳಿನ ಬಗ್ಗೆ, ತುಂಗಭದ್ರಾ ಜಲಾಶಯದ ಬಗ್ಗೆ ಕಾಳಜಿ ಮಾಡಿರಿ. ನಿಮಗೆ ಅನಂತ ವಂದನೆಗಳು, ಧನ್ಯವಾದಗಳು, ಅಭಿನಂದನೆಗಳು. ಈ ತರ ಕಾಳಜಿ ಮಾಡ್ತಕ್ಕಂಥ ಒಂದಾದ್ರೂ ನ್ಯೂಸ್ ಚಾನಲ್ ನನಗೆ ಇವತ್ತು ನೋಡಿ ನನಗೆ ಬಹಳ ಖುಷಿ ಆಯಿತು. ಮಧ್ಯಾಹ್ನದಾಗೂ ಕೂಡ ನಿಮ್ಮ ಅಭಿಯಾನವನ್ನು ನಾನು ನೋಡಿದೆ. ನಿಮ್ಮ ಅಭಿಯಾನಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಅಧ್ಯಕ್ಷನಾಗಿ, ಸಂಸ್ಥಾಪಕ ಅಧ್ಯಕ್ಷನಾಗಿ ನಮ್ಮ ಸಂಪೂರ್ಣ ಬೆಂಬಲ ನಿಮಗಿರ್ತದೆ. ಇದು ಮುಂದುವರಿಸಿ ಈ ಸರ್ಕಾರಕ್ಕೆ, ಈ ರಾಜಕಾರಣಿಗಳಿಗೆ, ಈ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈ ದುರಾಸೆ ಮತ್ತು ಶಾಮೀಲಿನ ಈ ಪರಿಸ್ಥಿತಿ ಏನಿದೆ, ಈ ದುರಾಸೆ ಮತ್ತು ಶಾಮೀಲು ಕೊನೆಗೊಳ್ಳುವವರೆಗೆ ನಿಮ್ಮ ಅಭಿಯಾನ ಹಾಗೆ ಇರಲಿ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ಚಾನಲ್ಗೆ ಅನಂತ ವಂದನೆಗಳು, ಧನ್ಯವಾದಗಳು. ಮತ್ತೇನಾದ್ರೂ ಇಂಪಾರ್ಟೆಂಟ್ ಕೇಳೋದಾದ್ರೆ ಕೇಳಿ ನಾ ಹೇಳ್ತೇನೆ. ಖಂಡಿತ ಸರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಿಮ್ಮ ಅಗತ್ಯ ನಮಗೆ ತುಂಬಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ, ಮಾಹಿತಿಯನ್ನ ಪಡಿತೀವಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಬೇರೆ ಸುದ್ದಿಗಳತ್ತ ಗಮನಿಸ್ತಾ ಹೋದ್ರೆ, ಧಾರವಾಡದ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ
ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ನೀಡಿದೆ. ಸತತ 10 ವರ್ಷ ನಡೆದಂತ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ನೀಡಿದೆ. 21 ಆರೋಪಿಗಳ ಪೈಕಿ 19 ಜನರ ತೀರ್ಪು ಪ್ರಕಟ ಆಗಿದೆ. ಇಬ್ಬರು ನಿರ್ದೋಷಿ ಅಂತ ಕೋರ್ಟ್ ಆದೇಶಿಸಿದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ತೀರ್ಪು ಪ್ರಕಟ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ. 10 ವರ್ಷಗಳ ಹಿಂದೆ ಅಂದ್ರೆ 2016 ಜೂನ್ 15ನೇ ತಾರೀಕಿನಂದು ಧಾರವಾಡದಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇದೀಗ ಸತತ 10 ವರ್ಷಗಳ ಸತತ ವಾದ ಪ್ರತಿವಾದದ ಬೆನ್ನಲ್ಲೇ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ಘೋಷಿಸಿದೆ. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟಿಸಿದೆ. ಕಳೆದ ಮಾರ್ಚ್ ಕೊನೆಯ ವಾರದಲ್ಲಿ ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಲಯ ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಪರ ವಕೀಲರಿಗೆ ಹೆಚ್ಚುವರಿ ಲಿಖಿತವಾದ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶ ನೀಡಿತು. ಅದರಂತೆ ಏಪ್ರಿಲ್ 2ನೇ ತಾರೀಕು ಎಲ್ಲರೂ ಲಿಖಿತವಾದ ಸಲ್ಲಿಸಿದ ಬಳಿಕ ಏಪ್ರಿಲ್ 15ಕ್ಕೆ ತೀರ್ಪು ಪ್ರಕಟ ಮಾಡುವುದಾಗಿ ಕೋರ್ಟ್ ಹೇಳಿತು. ಇವತ್ತು ಪ್ರಕರಣದ ಎಲ್ಲಾ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರಿದ್ದರು. ಈ ಪೈಕಿ 21 ಜನರಲ್ಲಿ 19 ಜನರ ಮೇಲಿದ್ದ ಆರೋಪ ಸಾಬೀತಾದ ಹಿನ್ನೆಲೆ ನ್ಯಾಯಾಲಯ ಅಪರಾಧಿಗಳು ಅಂತ ಘೋಷಿಸಿದೆ. ಇನ್ನುಳಿದ ಇಬ್ಬರನ್ನ ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿರೋ ನ್ಯಾಯಾಲಯ ಇಬ್ಬರನ್ನ ನಿರ್ದೋಷಿ ಅಂತ ತೀರ್ಮಾನಿಸಿದೆ. ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ವಿನಯ್ ಕುಲಕರ್ಣಿ. ಸ್ಥಳೀಯ ಪೊಲೀಸರು ಕೀರ್ತಿ ಕುರಹಟ್ಟಿ, ಸಂದೀಪ್ ಸೌದತ್ತಿ ಅಲಿಯಾಸ್ ಸ್ಯಾಂಡಿ, ವಿಕ್ರಮ್ ಬಳ್ಳಾರಿ, ವಿನಾಯಕ್ ಕಟಗಿ, ಬಸವರಾಜ್ ಮುತ್ತಿಗಿ ವಿರುದ್ಧ ಎಫ್ಐಆರ್ ಮಾಡಿದ್ರು. ಇದರಲ್ಲಿ ವಿನಯ್ ಕುಲಕರ್ಣಿ ಹೆಸರು ಸೇರಿಸಿಲ್ಲ. ಎಲ್ಲಾ ಆರೋಪಿಗಳಿಗೂ ಯೋಗೇಶ್ ಗೌಡನ ಹತ್ಯೆ ಮಾಡುವಂತೆ ಸೂಚಿಸಿದ್ದೇ ವಿನಯ್ ಕುಲಕರ್ಣಿ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಅಲ್ಲದೆ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ವಿನಯ್ ಕುಲಕರ್ಣಿ ಅನ್ನೋ ಆರೋಪವನ್ನ ಇದೀಗ 10 ವರ್ಷಗಳ ಬಳಿಕ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಯಾರ್ಯಾರು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರೋ ಅವರ ಧ್ವನಿ ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆಯಾಗಿದೆ. ಕೋರ್ಟ್ನಲ್ಲೇ ವಿನಯ್ ಕುಲಕರ್ಣಿ ಕಣ್ಣೀರು. ಇನ್ನು ಜಡ್ಜ್ ತೀರ್ಪು ಪ್ರಕಟಿಸಿದಂತೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಮಕ್ಕಳನ್ನ ತಬ್ಬಿಕೊಂಡು ಮರಗಿದ್ದಾರೆ. ನಾಳೆ ಅಪರಾಧಿಗಳ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದ್ದು ಕೋರ್ಟ್ ಆವರಣದಲ್ಲಿ ವಿನಯ್ ಬಂಧಿಸಿದ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ದಿದ್ದಾರೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನ ಈ ಕೊಲೆ ಕೇಸ್ನ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಜೂನ್ 15, 2016 ಯೋಗೇಶ್ ಗೌಡ ಕೊಲೆ ಆಗುತ್ತೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅದೇ ದಿನ ಅಂದ್ರೆ ಜೂನ್ 15, 2016 ಪೊಲೀಸರಿಂದ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ 2019ರಲ್ಲಿ ಕೊಲೆ ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ. ಸೆಪ್ಟೆಂಬರ್ 2020 ಅಂದ್ರೆ ನೆಕ್ಸ್ಟ್ ಇಯರ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡುವ ಕೆಲಸ ಆಗುತ್ತೆ. ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡಿದ ಮೇಲೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡ್ತಾರೆ. ಡಿಸೆಂಬರ್ 2021 9 ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಸಿಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ. ಅದಾದ್ಮೇಲೆ ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗುತ್ತೆ. ಕಾರಣ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಈ ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದು ಆದೇಶ ಪ್ರಕಟ ಆಗುತ್ತೆ. ಮತ್ತೆ ಏಪ್ರಿಲ್ 15, 2025 ವಿನಯ್ ಕುಲಕರ್ಣಿ ದೋಷಿ ಅಂತ ಪ್ರಕಟ ಆಗುತ್ತೆ. 2026 ಏಪ್ರಿಲ್ 15 ಅಂದ್ರೆ ಇವತ್ತು
ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಅನೌನ್ಸ್ ಆಗಿದೆ. 10 ವರ್ಷದ ವಿಚಾರಣೆಯ ಬಳಿಕ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ಆದೇಶವನ್ನ ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ಹೇಳಿದೆ. ನಾಳೆ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿಕ್ಕೆ. ಹಾಗಾದ್ರೆ ಕುಲಕರ್ಣಿ ಶಾಸಕ ಸ್ಥಾನ ಉಳಿಯುತ್ತಾ ಇಲ್ವಾ? ಈ ವರದಿ ನೋಡಿ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ. ಕಾಂಗ್ರೆಸ್ ಶಾಸಕನಿಗೆ ಜೈಲೇ ಗಟ್ಟಿನ ಮುಂದೇನು? ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ಆದೇಶ ನೀಡಿದೆ. ನಾಳೆ ಶಾಸಕರಿಗೆ ಶಿಕ್ಷೆ ಪ್ರಕಟವಾಗಲಿದೆ. ಸದ್ಯ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಕಸ್ಟಡಿಗೆ ಪಡೆದಿದೆ. ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ವಿನಯ್ ಕುಲಕರ್ಣಿ ಶಿಫ್ಟ್ ಆಗಿದ್ದಾರೆ. ಆದರೆ ನಾಳೆ ಶಿಕ್ಷೆ ಪ್ರಮಾಣದ ಮೇಲೆ ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯ ನಿಂತಿದೆ. ಸಿಆರ್ಪಿಸಿ 302, 120B, 201, 148, 149 ಅಡಿ ತೀರ್ಪು ಪ್ರಕಟವಾಗಿದ್ದು ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಮುಂದೇನಾಗುತ್ತೆ, ಏನಾಗಲಿದೆ ಅನ್ನೋದನ್ನ ನೋಡೋದಾದ್ರೆ 2 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆದರೆ ಮುಂದೇನು? ವಿನಯ್ ಕುಲಕರ್ಣಿಗೆ ಮೇಲ್ಮನವಿಗೆ ಅವಕಾಶ ಸಿಗುತ್ತೆ. ಕೋರ್ಟ್ ತಡೆಯಾಜ್ಞೆ ಕೊಟ್ಟರೆ ಶಾಸಕ ಸ್ಥಾನ ಗಟ್ಟಿಯಾಗುತ್ತೆ. ಇಲ್ಲದಿದ್ರೆ ಶಾಸಕ ಸ್ಥಾನ ಕಳೆದುಕೊಳ್ಳಬೇಕಾಗುತ್ತದೆ. ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಮುಂದೆ ವಿನಯ್ ಕುಲಕರ್ಣಿ ತಕ್ಷಣವೇ ಶಾಸಕ ಸ್ಥಾನ ವಜಾ ಆಗುತ್ತೆ. 6 ವರ್ಷ ಚುನಾವಣೆಗೆ ಸ್ಪರ್ಧಿಸಲು ನಿಷೇಧವಾಗುತ್ತೆ. ಶಿಕ್ಷೆ ಜಾರಿಯಾದ ವರ್ಷದಿಂದಲೇ ನಿಯಮ ಜಾರಿಯಾಗಲಿದೆ. ಶಿಕ್ಷೆ 2 ವರ್ಷಕ್ಕಿಂತ ಹೆಚ್ಚಿದ್ರೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾಗುತ್ತದೆ. ಮೇಲ್ಮನವಿ ಸಲ್ಲಿಸಲು ಕೋರ್ಟ್ ಎಷ್ಟು ದಿನಗಳ ಕಾಲಾವಕಾಶ ನೀಡುತ್ತೆ ಅನ್ನೋದರ ಮೇಲೆ ಶಾಸಕನಾಗಿ ಎಷ್ಟು ದಿನ ಮುಂದುವರಿಯಬಹುದು ಅನ್ನೋದು ನಿರ್ಧಾರವಾಗುತ್ತದೆ. ಅಲ್ಲಿರುವಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಸೀರಿಯಸ್ ಸೆಕ್ಷನ್ ಇದೆ. 302 ನೋಡಿ ಮರ್ಡರ್ ಇದೆ, 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇದೆ, 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಇದೆ, ಅಸಾಲ್ಟ್ ಇದೆ. ಅನೇಕ ಸೆಕ್ಷನ್ಗಳಲ್ಲಿ ಮಿನಿಮಮ್ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಸೆಕ್ಷನ್ಗಳೇ ಇದೆ. ಬಟ್ ಎಲ್ಲವನ್ನೂ ನೋಡಿ ಅತಿ ಹೆಚ್ಚು ಶಿಕ್ಷೆ ಬರುವಂತದ್ದು 302 ನಲ್ಲಿ ಮಾತ್ರ. 302 ಇಸ್ ಫಾರ್ ಮರ್ಡರ್. 302 ನಲ್ಲಿ ಅತಿ ಹೆಚ್ಚು ಶಿಕ್ಷೆ ಅಂದ್ರೆ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆ ಅಥವಾ ಡೆತ್ ಪೆನಾಲ್ಟಿ ಕೂಡ ಕೊಡಬಹುದು. ಡೆತ್ ಪೆನಾಲ್ಟಿಯನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್ ಅಲ್ಲಿ ಮಾತ್ರ ಡೆತ್ ಪೆನಾಲ್ಟಿ ಕೊಡಬೇಕು. ಇಲ್ಲ ಅಂದ್ರೆ ಸಹಜವಾಗಿ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ಕೊಡಬೇಕಾಗ್ತದೆ. ಹಾಗಾಗಿ ಅತಿ ಹೆಚ್ಚು ಶಿಕ್ಷೆ ಇರೋದು ಲೈಫ್ ಇಂಪ್ರಿಸನ್ಮೆಂಟ್. ಒಂದು ಪಕ್ಷ ಮರ್ಡರ್ ಅಲ್ಲಿ ಅಥವಾ ಕೊಲೆನಲ್ಲಿ ಇವರ ಡೈರೆಕ್ಟ್ ಪಾಲುದಾರಿಕೆ ಇದೆ, ಇವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಇವರೇ ಸೂತ್ರಧಾರರಾಗಿ ಇವರೇ ಮರ್ಡರ್ ಮಾಡಿಸಿದ್ದಾರೆ ಅಂತ ಏನಾದ್ರೂ ತೀರ್ಪಿನಲ್ಲಿ ಬಂತು ಅನ್ನೋದಾದ್ರೆ ಅತಿ ಹೆಚ್ಚು ಗರಿಷ್ಠವಾದಂತಹ ಶಿಕ್ಷೆ ಜೀವಾವಧಿ ಶಿಕ್ಷೆನೇ ಕೊಡ್ತಾರೆ. ಜೀವಾವಧಿ ಶಿಕ್ಷೆ ಕೊಡ್ತು ಅನ್ನೋದಾದ್ರೆ ನಾಳೆ ಇಮಿಡಿಯೇಟ್ ಆಗಿ ಇವರೇ MLC ಇರ್ತಾರೋ ಅಥವಾ MLA ಇರ್ತಾರೋ ಇವರ ಶಾಸಕ ಸ್ಥಾನ ನಾಳೆಯಿಂದ ಅನರ್ಹ ಆಗ್ತಾರೆ. ಇಮಿಡಿಯೇಟ್ ಆಗಿ ಜುಡಿಷಿಯಲ್ ಕಸ್ಟಡಿ ತಗೋತಾರೆ ಮತ್ತು ಅವರು ಹೈಕೋರ್ಟ್ ನಲ್ಲಿ ಹೋಗಿ ಅಪೀಲ್ ಮಾಡಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮತ್ತು ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಎರಡನ್ನೂ ಕೂಡ ಮಾಡಿಕೊಂಡು ಆಮೇಲೆ ಅವರು ಬೇಲ್ ತಗೊಂಡು ಹೊರಗೆ ಬಂದ ಮೇಲೆ ಆಮೇಲೆ ಕಂಟಿನ್ಯೂ ಆಗ್ತಾರೆ. ಕೊಲೆ ಕೇಸ್ನಲ್ಲಿ ದೋಷಿ ಎಂದು ತೀರ್ಪು ಪ್ರಕಟವಾಗುತ್ತಿದ್ದಂತೆ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಆದರೆ ನಾಳೆಯ ದಿನ ಕಾಂಗ್ರೆಸ್ ನಾಯಕನಿಗೆ ಮಹತ್ವದಾಗಿದ್ದು ಶಾಸಕರಾಗಿ ಇರ್ತಾರಾ ಇಲ್ವಾ ಅಂತ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಮಂಡ್ಯದ ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ 9 ಸಂಕಲ್ಪಗಳನ್ನ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಕರೆ ನೀಡಿದ್ದಾರೆ. ನೀರಿನ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಆರೋಗ್ಯ ಹಾಗೂ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಪ್ರತಿಜ್ಞೆಗಳು ಇರಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಮಂಡ್ಯದಲ್ಲೇ ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ 9 ಪ್ರತಿಜ್ಞೆ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಪ್ರಧಾನಿ ಮನವಿ. ಇಂದು ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ ಬಳಿಕ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ವಿಕಸಿತ ಕರ್ನಾಟಕ ಮತ್ತು ವಿಕಸಿತ ಭಾರತದ ಗುರಿ ಸಾಧಿಸಲು 9 ಸಮೂಹ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು.
ಕರ್ನಾಟಕದ ಎಲ್ಲಾ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ಎಂದು ಮಾತು ಆರಂಭಿಸಿದ ಮೋದಿ, ನನ್ನ ಮನಸ್ಸಿನ ಭಾವನೆಗಳನ್ನ ಶಬ್ದದಲ್ಲಿ ಹೇಳಲು ಕಷ್ಟ ಸಾಧ್ಯ. ಕಾಲಭೈರವ ಮಂದಿರದ ದರ್ಶನ, ಪೂಜೆ, ಶ್ರೀ ಗುರುಭೈರವೈಕ್ಯ ಮಂದಿರದ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗುವುದು. ಐತಿಹಾಸಿಕ ಜ್ವಾಲಾಪೀಠದಲ್ಲಿ, ಆಧ್ಯಾತ್ಮಿಕ ಪೀಠದಲ್ಲಿ ಸಂತರ ಸಾನ್ನಿಧ್ಯದಲ್ಲಿ ಇರಲು, ಜನಸಮೂಹವನ್ನ ಭೇಟಿಯಾಗುತ್ತಿರುವ ಈ ನನ್ನ ವಿಶೇಷ ಅನುಭವ ಯಾವಾಗಲೂ ನನ್ನ ಜೊತೆಗಿರುತ್ತದೆ. ಇದು ನನ್ನ ಸೌಭಾಗ್ಯ ಎಂದು ವಿವರಿಸಿದರು. मैं आप सभी के सामने 9 ऐसे क्षेत्र रखना चाहता हूं जहां हम सभी मिलकर एक सामूहिक संकल्प ले सकते हैं. मैं अपने 9 आग्रह आपके सामने रखता हूं. ಸಕ್ಕರೆ ನಗರ ಮಧುರ ಮಂಡ್ಯದ ಭೇಟಿ ಎಲ್ಲಾ ರೀತಿಯಲ್ಲೂ ಮಹತ್ವದ್ದು. ಈ ಭೂಮಿ ಕಬ್ಬಿನ ಸಿಹಿಯಿಂದ ಹೆಸರಿಸಲ್ಪಡುತ್ತದೆ. ಇಲ್ಲಿನ ಜನರ ಭಾಷೆಯಲ್ಲೂ ಅದೇ ಸಿಹಿ ಕಾಣಿಸುತ್ತದೆ ಎಂದು ಮಂಡ್ಯವನ್ನ ಮೋದಿ ಕೊಂಡಾಡಿದರು. ये हमारा मंडिया पानी के महत्व को समझता है. यह पूरा क्षेत्र मां कावेरी के आशीर्वाद से पला बढ़ा है और इसलिए मेरा पहला आग्रह है कि हम सभी पानी बचाने और पानी के बेहतर प्रबंध का संकल्प लें. मेरा दूसरा आग्रह पेड़ और प्रकृति से जुड़ा है. एक पेड़ मां के नाम अभियान के तहत करोड़ों लोगों ने अपनी माताओं के नाम पर पेड़ लगाए हैं. ಆದಿಚುಂಚನಗಿರಿ ಮಠದ ಸೇವೆಯನ್ನ ಹೊಗಳಿದ ಪ್ರಧಾನಿ, ಸುದೀರ್ಘ ಇತಿಹಾಸದ ಪರಂಪರೆ ಇರುವ ಐತಿಹಾಸಿಕ ಸ್ಥಳಗಳು ವಿಶ್ವದಲ್ಲಿ ಅತಿ ಕಡಿಮೆ ಉದಾಹರಣೆ ಸಿಗುತ್ತವೆ. ಅದರಲ್ಲಿ ಶ್ರೀಮಂತ ಸ್ಥಳವೊಂದು ಆದಿಚುಂಚನಗಿರಿ ಮಠ. ಇಲ್ಲಿಯ ಗುರು ಪರಂಪರೆ, ಆಧ್ಯಾತ್ಮಿಕ ದರ್ಶನ, ಸೇವೆಯು ಈ ಭೂಮಿಯನ್ನ ಸಮೃದ್ಧ ಮಾಡಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಈ ಪ್ರದೇಶವನ್ನ ಹೊಸ ಎತ್ತರಕ್ಕೆ ಕೊಂಡೋಗಿದ್ದಾರೆ. ಈಗ ಎಲ್ಲರನ್ನೂ ಒಂದುಗೂಡಿಸುತ್ತಾ ನಿರ್ಮಲಾನಂದನಾಥ ಸ್ವಾಮೀಜಿ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಂಡಾಗ ಕೆಲವು ಮನವಿಗಳನ್ನು ಕೂಡ ಸಲ್ಲಿಸಿದರು. ಕೋಲಾರದ ರೈಲ್ವೆ ಕೋಚ್ ಕಾರ್ಖಾನೆಯನ್ನ ಆರಂಭಿಸಿ ಮೋದಿ ಸಾರ್ ಅಂತ ಮನವಿಯನ್ನ ಮಾಡಿಕೊಂಡ್ರು. ಮೈಸೂರು ಬೆಂಗಳೂರು ಹೈ ಸ್ಪೀಡ್ ರೈಲುಗಳ ಅಗಲೀಕರಣ ಮಾಡಿ ಸಾರ್ ಅಂತ ಮನವಿಯನ್ನ ಮಾಡಿಕೊಂಡ್ರು. ಬೆಂಗಳೂರು ಸಬರ್ಬನ್ ರೈಲಿಗೆ ಅನುದಾನ ಬಿಡುಗಡೆ ಮಾಡಿ ಮೋದಿ ಸಾರ್ ಅಂತ ಬೇಡ್ಕೊಂಡ್ರು. ಬೆಂಗಳೂರು ಮುಂಬೈ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಅನುದಾನವನ್ನ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಮನವಿಯ ಮೂಲಕ ಕೇಳಿಕೊಂಡ್ರು. ಜಲ್ ಜೀವನ್ ಮಿಷನ್ನ 17,564 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಮನವಿಯನ್ನ ಮಾಡಿಕೊಂಡ್ರು. ಹಾಗೇನೆ 15ನೇ ಹಣಕಾಸಿನ ಆಯೋಗದ 2,860 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಂತ ಕೇಳಿಕೊಂಡ್ರು. ಹೆದ್ದಾರಿಗಳ ಅಭಿವೃದ್ಧಿ ಮೇಲ್ದರ್ಜೆಗೆ ಏರಿಸೋದಕ್ಕೆ 5,495 ಕೋಟಿ ರೂಪಾಯಿ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ಗೆ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಕೃಷ್ಣಾ ಮೇಲ್ದಂಡೆ ಪ್ರಾಜೆಕ್ಟ್ ನೋಟಿಫಿಕೇಶನ್ಗೆ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಹೀಗೆ 10 ಹಲವು ಮನವಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ ಇವತ್ತು ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH